ನಾನು ಡಾಕ್ಟರ್ ಕವಿತಾ ದಂತ ವೈದ್ಯಕೀಯ ವಿಭಾಗದಿಂದ ಮಾತಾಡ್ತಾ ಇದ್ದೇನೆ. ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ. ಇವತ್ತು ನಾವು ದಂತ ಕುಳಿ ಅಥವಾ ಹಲ್ಲಿನ ಹುಳುಕು ಈ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಹಲ್ಲಿನ ಹುಳುಕು ಅಂದರೆ ಏನು, ಇದು ಯಾರ್ಯಾರಿಗೆ ಬಾಧಿಸುತ್ತೆ, ಮತ್ತು ಇದಕ್ಕೆ ಏನೇನು ಪ್ರಿಕಾಕ್ಷನ್ಸ್ ಅಂದರೆ ಕ್ರಮಗಳನ್ನ ತಡೆಗಟ್ಟಲು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತು ಇದಕ್ಕೆ ಯಾವಾಗಲೂ ದಂತವೈದ್ಯರನ್ನೇ ಕಾಣಬೇಕಾ ಅಥವಾ ನಾವು ಮನೆಯಲ್ಲಿ ಏನಾದರೂ ನಮಗೆ ನಾವೇ ಅದನ್ನು ತಡೆಗಟ್ಟುವಂಥ ವಿಧಾನಗಳನ್ನ ಪಾಲಿಸಬೇಕಾ, ಅಥವಾ ಹುಳುಕು ಆದಮೇಲೆ ಇದಕ್ಕೆ ಚಿಕಿತ್ಸಾ ಕ್ರಮಗಳೇನು ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರುವ ಚಿಕಿತ್ಸಾ ಕ್ರಮಗಳು ಇಷ್ಟನ್ನು ನಾನು ಈ ದಿನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ದಂತ ಹುಳುಕು ಅಂದರೆ ದಂತ ಕ್ಷಯ ಅಥವಾ ಹಲ್ಲಿನ ಹುಳುಕು ಅಂದರೆ ಏನು, ಈ ಹಲ್ಲಿನ ಹುಳುಕು ಹೇಗಾಗ್ತದೆ. ಹಲ್ಲಿನ ಹುಳುಕು ಅಂದರೆ ನಮ್ಮ ಬಾಯಲ್ಲಿ ಹಲ್ಲುಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳು, ತೂತುಗಳು, ಅಥವಾ ನಿಮಗೆ ಒಸುಡಲ್ಲಿ ನೋವು ಕಾಣಿಸೋದು ಅಥವಾ ಊತ ಬರೋದು, ಅಥವಾ ಏನಾದರೂ ತಿಂದಾಗ ಜುಮ್ ಅನ್ಸೋದು, ಅಥವಾ ಏನಾದರೂ ತಿಂದಾಗ ತುಂಬ ನೋವಾಗೋದು, ಇದೆಲ್ಲ ನಿಮಗೆ ದಂತಕ್ಷಯದ ಒಂದು ಲಕ್ಷಣಗಳು. ಇದು ಹೇಗಾಗ್ತದೆ ಅಂದರೆ ನಾವು ಆಹಾರ ಪದಾರ್ಥಗಳು ತಿಂತೀವಲ್ಲ, ನಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಸ್ಟಾರ್ಚ್ ಮತ್ತು ಶುಗರ್ ಆ್ಯಂಡ್ ಸ್ಟಾರ್ಚ್, ಸಕ್ಕರೆ ಮತ್ತು ಪಿಷ್ಟ ಅಂಶವು ಜಾಸ್ತಿ ಇರ್ತದೆ. ಈ ಅಂಶವನ್ನು ಏನಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಈ ಸಕ್ಕರೆ ಮತ್ತು ಪಿಷ್ಟ ಅಂಶದ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡ್ತವೆ. ಅಂದರೆ ಅದನ್ನು ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಆಮ್ಲ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಈ ಆಮ್ಲ ಅಂಶವು ನಮ್ಮ ಹಲ್ಲಿನ ಪದರಗಳ ಮೇಲೆ, ಅಂದರೆ ನಮ್ಮ ಹಲ್ಲಲ್ಲಿ 3 ಪದರಗಳಿರ್ತವೆ, ಎನಾಮೆಲ್, ಡೆಂಟಿನ್ ಮತ್ತು ಪಲ್ಪ್ ಅಂತ. ಎನಾಮೆಲ್ ಅನ್ನೋದು ಮೇಲ್ಪದ್ರ, ಅದು ತುಂಬ ಗಟ್ಟಿಯಾದ ಪದರ. ಡೆಂಟಿನ್ ಅನ್ನೋದು ಅದರ ಒಳಭಾಗ, ಅದು ಸ್ವಲ್ಪ ಮೃದುವಾದ ಪದರ, ಬಟ್ ಅದಲ್ಲಿ ಹುಳುಕು ಹರಡ್ದಂಗೆ ನಿಮಗೆ ಜುಮ್ ಅನಿಸುತ್ತೆ. ಹಲ್ಲಿನ ತುಂಬ ಒಳಭಾಗ ಅಂದರೆ ಪಲ್ಪ್ ಅಂತೀವಿ. ಇಲ್ಲಿ ರಕ್ತನಾಳ ಮತ್ತು ನರ ಇರೋದ್ರಿಂದ ನಿಮಗೆ ಹುಳುಕು ತುಂಬ ಕೆಳಗೆ ಹೋದಂಗೆ ನೋವುಗಳು, ಊತ ಅಥವಾ ನಿಮಗೆ ಕೀವು ಕಟ್ಟೋದು ಮುಂತಾದ ಅಂಶಗಳು ಕಂಡುಬರ್ತವೆ. ಸೊ ಇದು ಹುಳುಕಾಗುವ ಲಕ್ಷಣಗಳು. ಈ ಹುಳುಕು ಹೇಗಾಗ್ತದೆ ಅಂದರೆ ನಾವು ತಿನ್ನುವ ಆಹಾರ ಪದಾರ್ಥ, ನಾವು ಈಗ ಹೇಳ್ದಂಗೆ ಆಹಾರ ಕ್ರಮಗಳು ಬದಲಾಗಿದ್ದಾವೆ. ಮುಂಚೆ ಥರ ನಾವು ಜಿಗಿದು ತಿನ್ನೋದು ಅಥವಾ ಅಗ್ದು ತಿನ್ನೋವಂಥದ್ದು, ಹಸಿ ತರಕಾರಿಗಳನ್ನ ತಿನ್ನೋದು, ಇವೆಲ್ಲ ಈಗ ನಾವು ರೂಢಿಸ್ಕೊಳ್ತಾನೆ ಇಲ್ಲ. ಹೆಚ್ಚಾಗಿ ನಾವು ಬೇಕ್ರಿ ಐಟಮ್ಸು, ಚಾಕ್ಲೇಟ್ಸು ಅಥವಾ ಸ್ನ್ಯಾಕ್ಸ್, ಈಗ ಚಿಪ್ಸ್ ಆಗಿರ್ಬೋದು, ಮತ್ತೊಂದು ಅಥವಾ ತಂಪು ಪಾನೀಯ, ಕೂಲ್ ಡ್ರಿಂಕ್ಸ್ ಮುಂತಾದ ಪದಾರ್ಥಗಳನ್ನೆಲ್ಲ ಸೇವಿಸ್ತಾ ಇದ್ದೀವಿ. ಸೊ ಇವೆಲ್ಲವೂ ನಮ್ಮ ಹಲ್ಲಿನ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತದೆ. ಸೊ ನಾವು ಈ ದಂತಕ್ಷಯ ಅಥವಾ ಹಲ್ಲು ಹುಳುಕನ್ನು ಹೇಗೆ ಕಂಡ್ಕೊಬೇಕು, ನಾನು ಹೇಳೋದು ಮೊದಲನೇದಾಗಿ ಮನೆಯಲ್ಲಿ ನಮಗೆ ನಾವೇ ನೋಡ್ಕೊಬೋದು. ಏನೋ ಪ್ರತಿ ಸಲ ನಾವು ಹಲ್ಲು ಉಜ್ತಾ ಇರ್ತೀವಿ, ಹಲ್ಲು ಉಜ್ಜುವಾಗ ನಾವು ಕನ್ನಡಿ ಮುಂದೆ ನಿಂತೆ ಹಲ್ಲು ಉಜ್ತಾ ಇರ್ತೀವಿ. ಸೊ ಆವಾಗ ನಾವು ಒಂದ್ಸಲ ಹಲ್ಲು ಉಜ್ಜಿ ಎಲ್ಲ ಆದಮೇಲೆ ಒಂದ್ಸಲ ನೋಡ್ಕೊಬೇಕು ನಮ್ಮ ಹಲ್ಲುಗಳ ಮೇಲೆ ನಿಮಗೇನಾದರೂ ಸಣ್ಣ ಸಣ್ಣ ಚುಕ್ಕೆಗಳು, ಬಿಳಿ ಚುಕ್ಕೆ ಆಗಿರ್ಬೋದು ಅಥವಾ ಕಂದು ಬಣ್ಣ ಚುಕ್ಕೆ ಅಥವಾ ಕಪ್ಪುಗೆ ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ದಂತವೈದ್ಯರನ್ನು ಭೇಟಿ ಮಾಡ್ಬೋದು. ಸೊ ಇದಾದಮೇಲೆ ಎವ್ರಿ 6 ಮಂತ್ಸ್ ಅಂದರೆ 6 ತಿಂಗಳಿಗೊಮ್ಮೆ ದಂತವೈದ್ಯರಲ್ಲಿ ತಪಾಸಣೆಗೊಳಪಟ್ಟರೆ ಅಲ್ಲೂ ನಿಮಗೆ ಏನೇನು ತೊಂದರೆಗಳಿದ್ದಾವೆ ಅಂತಲೂ ಕಂಡುಕೊಳ್ಬೋದು. ಅದಾದಮೇಲೆ ನಿಮಗೆ ಲಕ್ಷಣ ಈಗ ಕರಡಿಲಿ ನೋಡ್ತೀರಾ, ನಿಮಗೆ ಗೊತ್ತಾಗಲ್ಲ. ಕೆಲವು ಸಲ ಕಣ್ಣಿಗೆ ಕಾಣಿಸೋಂಥ ಹುಳುಕಲ್ಲಿರ್ತವೆ, ಕಣ್ಣಿಗೆ ಕಾಣಿಸದೇ ಇರೋದು. ಕಣ್ಣಿಗೆ ಕಾಣಿಸದೇ ಇರೋವಂದರೆ ಹಲ್ಲಿಗಳ ಸಂದುಗಳಲ್ಲಿ ಹುಳುಕಾಗಿರ್ಬೋದು ಅಥವಾ ಅಲ್ಲಿನ ಒಳಭಾಗದಲ್ಲಿ ಹುಳುಕಾಗಿರ್ಬೋದು. ಈ ಥರದ್ದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಕಂಡುಕೊಳ್ಳೋಕ್ಕಾಗಲ್ಲ. ಇದ್ರದ್ದು ಲಕ್ಷಣಗಳು ಹೆಂಗೆ ಕಾಣಿಸುತ್ತೆ ಅಂದರೆ, ನೀವೇನಾದ್ರು ತಿಂದಾಗ ನಿಮಗೆ ಊಟ ಸಿಗಾಕೊಳ್ಳೋದು, ಅಥವಾ ಬಾಯಿ ವಾಸನೆ ಬರ್ತಾ ಇರೋದು, ಅಥವಾ ನೀವೇನಾದ್ರು ತಿಂದಿದ್ದ ಆಹಾರ ಪದಾರ್ಥಗಳಲ್ಲಿ ಈಗ ಒಂದು ಸಕ್ಕರೆ ಅಂಶದೇನೋ ತಿಂತೀರಾ, ಅಥವಾ ಹುಳಿ ಪದಾರ್ಥ ತಿಂದಾಗ, ಅಥವಾ ಏನೋ ಒಂದು ಆಹಾರ ಪದಾರ್ಥ ತಿಂದಾಗ ಹಲ್ಲು ಜುಮ್ ಅನ್ಸೋದು ಅಲ್ವಾ, ಅಥವಾ ಇನ್ನೇನೋ ತಿಂದಾಗ ತುಂಬ ನೋವು ಆಗೋದು, ಇವೆಲ್ಲ ನಿಮಗೆ ಹಲ್ಲಲ್ಲಿ ಹುಳುಕಾಗಿರುವಂಥ ಒಂದು ಲಕ್ಷಣಗಳ ಕಂಡುಬರುತ್ತೆ. ಈ ಹಲ್ಲು ಹುಳುಕು ಬರೀ ದೊಡ್ಡವರಲ್ಲಾಗತ್ತಾ ಅನ್ನೋದು ನಿಮ್ಮದು ಒಂದು ಪ್ರಶ್ನೆ. ಅಲ್ಲ, ದೊಡ್ಡವರಲ್ಲಿ ಅಂತಲ್ಲ, ಇದು ಚಿಕ್ಕ ಮಕ್ಕಳನ್ನು ಬಿಡಲ್ಲ. ಚಿಕ್ಕ ವಯಸ್ಸಿನಿಂದ ದೊಡ್ಡವರಲ್ಲಿ ಪ್ರತಿ ಒಂದು ಹಂತದಲ್ಲೂ ಹಲ್ಲು ಹುಳುಕಲು ನಾವು ಕಂಡುಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಯಾವಾಗ ಹಲ್ಲು ಹುಟ್ಟಿದಾಗಿಂದನೂ ಅವಕ್ಕೆ ಹಲ್ಲುಗಳು ಬೀಳುವವರೆಗೂ ನಾವು ಹಲ್ಲು ಹುಳುಕುಗಳನ್ನ ಕಂಡು ಬರ್ತವೆ. ಮೊದಲನೇ ಹಂತದಲ್ಲಿ ನೀವು ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ನೋಡ್ಬೋದು, ಅಥವಾ ರ್ಯಾಂಪಂಟ್ ಕೇರಿಸ್ ಅಂದರೆ ಹಲ್ಲಿನ ಮೇಲ್ಭಾಗದಲ್ಲೆಲ್ಲ ಕಪ್ಪು ಚುಕ್ಕೆಗಳಾಗಿ ಹಲ್ಲುಗಳು ತುಂಡಾಗಿ ಹೋಗೋ ಅಂಥದ್ದು, ಅಥವಾ ಬಿಳಿ ಚುಕ್ಕೆಗಳು ಕಾಣಿಸಿ ನಿಮಗೆ ಮೇಲ್ಪದ್ರ ಎಲ್ಲ ಸವಿತಾ ಹೋಗೋದು. ಸೊ ಇದನ್ನು ನೀವು ಆ್ಯಸ್ ಎ ಪೇರೆಂಟ್, ತಂದೆ ತಾಯಿಯಾಗಿ ಗಮನಿಸ್ತಾ ಇರಬೇಕು. ಬರೀ ಹಲ್ಲು ಬಂದ ತಕ್ಷಣ ಈಗ ಹುಟ್ಟುತ್ತೆ, ಇನ್ನೇನು ಬಿದ್ದೋಗ್ಬಿಡುತ್ತೆ, ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಬೇಡ. ಆ್ಯಕ್ಚುಲಿ ನೀವು ಹಲ್ಲು ಈಗ ಏನು ನಿಮಗೆ 6.5 ತಿಂಗಳಿಂದ 3.5 ವರ್ಷದೊಳಗೆ ಎಲ್ಲ ಹಲ್ಲುಗಳು ಬರ್ತವೆ, ಹಾಲಲ್ಗಳು. ಆ ಹಂತದಿಂದನೂ ನೀವು ಸಂರಕ್ಷಣೆ ಮಾಡ್ತಾ ಬರಬೇಕು. ಮೊದಲನೇ ಹಂತದಲ್ಲಿ ಹೆಂಗೆ, ಮಕ್ಕಳಿಗೆ ಪೇಸ್ಟ್ ಹಾಕಿ ಅಲ್ಲಿ ಉಜ್ಸೋಕ್ಕಾಗಲ್ಲ, ಯಾಕಂದರೆ ಅವಕ್ಕೆ ಉಗಿಯೋದು ಗೊತ್ತಿರಲ್ಲ. ಆ ಪೇಸ್ಟ್ನ ನುಂಗಬಾರ್ದು, ಯಾಕಂದರೆ ಅದರಲ್ಲಿ ಫ್ಲೂರೈಡ್ ಅಂಶ ಜಾಸ್ತಿ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಫಿಂಗರ್ ಬ್ರಷ್ ಅಂತ ಸಿಗುತ್ತೆ. ಸೊ ತುಂಬ ಮೃದುವಾದ ಫಿಂಗರ್ ಬ್ರಷ್ನ ಮೊದಲನೇ ಹಂತದಲ್ಲಿ, ಅದಕ್ಕೆ ಪೇಸ್ಟ್ ಬೇಡ, ಏನು ಬೇಡ, ಸುಮ್ಮನೆ ಬ್ರಷ್ ಮಾಡಿ ಬಿಟ್ಬಿಡಿ. ಸೊ ಅದಾಗೇನಾಗುತ್ತೆ, ಅದೆಲ್ಲ ಹಲ್ಲುಗಳ ಮೇಲೆ ಏನಾದರೂ ಅಂಟಿರೋ ಪದಾರ್ಥಗಳಿದ್ದರೆ ಅದೆಲ್ಲ
ಕ್ಲೀನ್ ಆಗುತ್ತೆ. ಇನ್ನು ನಾವು ಉಗಿಯೋದು ಗೊತ್ತಾದಂಗೆ ನೀವು ಅದನ್ನು ಪೇಸ್ಟ್ ಹಾಕಿ ಅಲ್ಲಿ ಉಜ್ಜಿಸ್ಬೋದು. ನಿಮಗೆ ತುಂಬ ಸಣ್ಣ ಸಣ್ಣ ಮಕ್ಕಳದ್ದೇ ಬ್ರಷ್ಗಳು ಅವೈಲೇಬಲ್ ಇರುತ್ತೆ. ಅದಕ್ಕೆ ಚಿಕ್ಕದು ಸ್ವಲ್ಪ ಒಂದು ಕಡಲೆಕಾಳಷ್ಟು ಪೇಸ್ಟ್ ಹಾಕೋದೇ ಸಾಕು, ತುಂಬ ಜಾಸ್ತಿ ಹಾಕ್ಬೇಕಂತಿಲ್ಲ. ಅವು ಉಗಿಬೇಕು, ಏನೇ ಪೇಸ್ಟ್ ಬ್ರಷ್ ಮಾಡಿಸಿದ್ರು ಅದು ಉಗಿಯೋ ಅಂಥದ್ದಿರಬೇಕು. ಇನ್ನು ಕೆಲವು ಸಲ ನೀವು ಉಗಿಯೆಲ್ಲ ಹಂಗೆಲ್ಲ ಮಾಡಿದಾಗ ನೀವೇನು ಮಾಡಬೇಕು, ಪ್ರತಿ ಸಲ ಅವಕ್ಕೆ ಆಹಾರ ಸೇವನೆ ಮಾಡಿಸಿದಾಗ ಅಥವಾ ಹಾಲು ಕುಡಿಸಿದ್ರಿ ಮತ್ತೊಂದು ಹಾರ್ಲಿಕ್ಸ್ ಕುಡಿಸಿದ್ರಿ, ನೀರು ಕುಡಿಸಿ. ಆ ನೀರು ಕುಡಿಸಿದಾಗ ಏನಾಗುತ್ತೆ, ಬಾಯಲ್ಲಿರೋ ಅಂಟು ಪದಾರ್ಥ ಆಗಿರ್ಬೋದು ಅಥವಾ ಏನೇ ಸಕ್ಕರೆ ಅಂಶ ಆಗಿರ್ಬೋದು ನೀರು ಜೊತೆಗೆ ಅದು ಒಳಗೆ ಹೋಗುತ್ತೆ. ಸೊ ಅಲ್ಲಿ ಮೇಲೆ ಅಂಟ್ಕೊಂಡು ಕೂತಿರಲ್ಲ. ಇನ್ನು ಮಕ್ಕಳಲ್ಲಿ ನೋಡುವಾಗ ನೀವೇನಾದರೂ ಸಣ್ಣದಾಗಿ ಹುಳುಕು ಕಾಣಿಸೋದು ಮತ್ತೊಂದಾದರೆ ಇಮಿಡಿಯೇಟಾಗಿ ದಂತವೈದ್ಯರನ್ನ ಭೇಟಿ ಮಾಡಿ ಸಣ್ಣದಾಗಿರುವಾಗಲೇ ಹುಳುಕನ್ನ ನಿವಾರಣೆ ಮಾಡಿಸ್ಬೇಕು. ಹುಳುಕಲ್ಲಿ ಟ್ರೀಟ್ಮೆಂಟ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ಸಣ್ಣದು ಮೊದಲನೇ ಹಂತದಲ್ಲಿ ಹುಳುಕುಗಳಿದ್ದರೆ ನಾವು ಚಿಕ್ಕದಾಗಿ ನಾವು ಹಲ್ಲನ್ನ ತೂತ ಮಾಡ್ದಲೇ ಫ್ಲೂರೈಡ್ ಅಪ್ಲಿಕೇಶನ್ ಅಂತ ಮಾಡ್ತೀವಿ ಅದು, ಅಥವಾ ಹಲ್ಲು ಮೇಲ್ಗಡೆ ಒಂದು ಸೊಲ್ಯೂಷನ್ ಅಥವಾ ಸೀಲೆಂಟ್ ಅಂತ ಅಪ್ಲೈ ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ನಿಮಗೆ ಮೊದಲನೇ ಹಂತದಲ್ಲಿರೋವಂಥ ಹುಳುಕುಗಳು ನಿವಾರಣೆ ಆಗ್ತವೆ. ಇನ್ನು ಅದರಿಂದ ಎನಾಮೆಲಲ್ಲಿ ಏನಾದರೂ ನಿಮಗೆ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಇನಿಷಿಯಲ್ ಸ್ಟೇಜ್ ತುಂಬ ಮೊದಲನೇ ಹಂತದಲ್ಲಿದ್ದರೆ ಹುಳುಕನ್ನ ತೆಗೆದು ಸಿಮೆಂಟ್ಗಳನ್ನ ಹಾಕಬಹುದು. ಅದರದ್ದು ನಂತರದ ಸ್ಟೇಜಿಗೆ ಡೆಂಟಿನು ಇನ್ನೊಂದು ಸ್ವಲ್ಪ ಒಳ ಪದರಾಗಿ ಹೋಯಿತು, ಅಲ್ಲಿ ನಿಮಗೆ ಜುಮ್ ಅನಿಸ್ತಾ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ನೋವು ಕಾಣಿಸ್ತಾ ಇದೆ ಅಂದರೆ ಅಲ್ಲೂ ಕೂಡ ನಾವು ಹುಳುಕೆಲ್ಲ ತೆಗೆದು ಸಿಮೆಂಟ್ ಹಾಕ್ಬೋದು. ಇನ್ನೂ ಕೆಳಗೆ ಹೋಗ್ತಾ ಇದೆ ಅಂತ ಅನಿಸಿದಾಗ ನಾವೇನು ಮಾಡ್ತೀವಿ, ಒಂದು ಪ್ರೊಟೆಕ್ಷನ್ ಸಿಮೆಂಟ್ ಅಂದರೆ ಒಂದು ಪೇಸ್ಟ್ ಅಪ್ಲೈ ಮಾಡಿ ಅದ್ರ ಮೇಲೆ ಒಂದು ಸಿಮೆಂಟ್ ಹಾಕ್ತೀವಿ. ಸೊ ಅದು ನರಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ. ಇನ್ನು ಕೊನೆ ಅಂತಕ್ಕಂದರೆ ಅದು ಹುಳುಕು ತುಂಬ ಡೆಂಟಿನ್ನು ದಾಟಿ ಪಲ್ಪ್ ಹೋಯಿತು, ಈಗ ನರದ್ದು ಮತ್ತು ರಕ್ತನಾಳ ಅಂತ ಇದಕ್ಕೆ ಆಳವಾಗಿ ಹೋಯಿತು ಅಂದರೆ ಆವಾಗ ನಿಮಗೆ ನೋವು ಕಾಣಿಸುತ್ತೆ, ಊತ ಬರುತ್ತೆ, ರಾತ್ರಿ ನಿದ್ದೆ ಬರಲ್ಲ, ನಿಮಗೆ ಊತ ಬರೋದು, ಇವೆಲ್ಲ ಲಕ್ಷಣಗಳು ಕಾಣಿಸ್ತೇವೆ. ಆ ಹಂತದಲ್ಲಿ ಏನು ಮಾಡ್ತೀವಿ, ನಾವು ಫಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಆ ಹಂತದಲ್ಲಿ ಅದಕ್ಕೂ ಚಿಕಿತ್ಸೆ ಇದೆ. ನೀವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿಸ್ಬೋದು. ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿ ಅದಕ್ಕೊಂದು ಕ್ಯಾಪ್ ಅಳವಡಿಸ್ಕೊಂಡ್ರೆ ಹಲ್ಲು ತುಂಬ ಗಟ್ಟಿಯಾಗಿರ್ತವೆ ಮತ್ತು ದೀರ್ಘ ಬಾಳಿಕೆಯೂ ಇರುತ್ತೆ. ಇದಾದ ನಂತರ ನಾವು ತಡೆಗಟ್ಟಲು ಏನು ತಡೆಗಟ್ಟಲು ವಿಧಾನಗಳಂದರೆ ನಾನು ಹೇಳ್ದಂಗೆ ಪ್ರತಿದಿನ 2 ಸಲ ಬ್ರಷ್ ಮಾಡಿ, ಅದಾದಮೇಲೆ ಅವಾಗವಾಗ ಊಟ ಆದ ನಂತರ ಬಾಯಿ ಮುಕ್ಕಳಿಸ್ಕೊತಾ ಇರಿ. ಅದಾದಮೇಲೆ ನೀವು ಈಗ ನಾವು ಹೇಳಿದೆ, ಯಾಕೆ ನಾವು ಚಿಕ್ಕ ಮಕ್ಕಳಲ್ಲೂ ನೀವು ಒಂದು ಸಲ ದಂತ ವೈದ್ಯರನ್ನು ಕಾಣಿ ಅಂದರೆ ಮಕ್ಕಳಲ್ಲಿ ಸ್ವಲ್ಪ ವಕ್ರದಂತ ಶುರುವಾಗೋ ಚಾನ್ಸಸ್ ಇರುತ್ತೆ, ಅಥವಾ ಹಲ್ಲುಗಳು ಹಿಂದೆ ಮುಂದೆ ಬಂದಿರೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಲ್ಲುಗಳ ಮಧ್ಯದಲ್ಲಿ ಹುಳುಕುಗಳು ಸ್ಟಾರ್ಟ್ ಆಗ್ತಾ ಇರ್ತವೆ. ಸೊ ನೀವು ಆ ಒಂದು ಹಂತದಲ್ಲಿ ಈಗ ಒಂದು 7-8 ವರ್ಷ 12 ವರ್ಷದೊಳಗೇ ಆ ಥರದ್ದೇನಾದರೂ ತೊಂದರೆಗಳು ಕಂಡು ಬಂದರೆ ನೀವು ಕ್ಲಿಪ್ ಟ್ರೀಟ್ಮೆಂಟು ಅಥವಾ ಅದೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ವಕ್ರದಂತ ಸರಿ ಮಾಡಿಸ್ಕೊಂಡ್ರೆ ಮುಂದೆ ಅವರು ಒಂದು ವಯಸ್ಕರ ಬಂದಾಗ ತೊಂದರೆ ಆಗೋದೆಲ್ಲ ತಡೆಗಟ್ಬೋದು. ಇನ್ನು ದೊಡ್ಡವರು ಆಗಿಬಿಟ್ಟಿದ್ದಾರೆ, ಈಗ ಯಾವುದೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದ ಪಕ್ಷಕ್ಕೆ ಹಲ್ಲುಗಳ ಸಂಧಿಗಳಲ್ಲಿ ನಿಮಗೆ ಆಹಾರ ಪದಾರ್ಥಗಳ ಸೇರ್ಕೊಳ್ಳೋದು ಮತ್ತೊಂದು ತೊಂದರೆ ಆಗ್ತಾ ಇದೆ ಅಂದರೆ ಡೆಂಟಲ್ ಫ್ಲಾಸ್ ಅಂತ ಹೇಳ್ತೀವಿ, ಅಂದರೆ ದಂತದಾರ, ಅದನ್ನು ಉಪಯೋಗಿಸಿ ನೀವು ಕ್ಲೀನ್ ಮಾಡ್ಕೊಬೋದು. ಅದಾದಮೇಲೆ ನೀವೇ ತಪಾಸಣೆಗಳು ನೋಡಿಕೊಂಡು ನಿಮಗೆ ಆ ಥರ ಲಕ್ಷಣಗಳು ಕಂಡು ಬಂದರೆ ದಂತವೈದ್ಯನ ಭೇಟಿ ಮಾಡಿ ನಿಮಗೆ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ದಂತ ವೈದ್ಯರನ್ನು ಭೇಟಿ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಈ ತೊಂದರೆಗಳನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಅಲ್ಲಿನ ಸಂರಕ್ಷಿಸ್ಕೋಬೋದು. ಇನ್ನೇನಾದರೂ ಹುಳುಕು ತುಂಬ ಮಿತಿ ಮೀರಿ ಈ ರೂಟ್ ಕೆನಾಲ್ ಮಾಡೋಕ್ಕೂ ಆಗಲ್ಲ ಅಂತ ತಲುಪಿದ್ರೆ ಹಲ್ಲು ತೆಗಿಬೇಕಾಗತ್ತೆ. ಹಲ್ಲು ತೆಗ್ದ ತಕ್ಷಣ ಅಲ್ಲಿಗೆ ಮುಗೀತು ಅಂತಲ್ಲ, ನಿಮ್ಮ ಹಲ್ಲನ್ನ ಮರುಜೋಡಣೆ ಮಾಡಿಸ್ಕೊಬೋದು. ಮರುಜೋಡಣೆಗೂ ಅವಕಾಶಗಳಿದ್ದಾವೆ. ನೀವು ಬ್ರಿಡ್ಜ್ ಅಂತ ಹೇಳ್ತೀವಿ, ಕ್ಯಾಪ್ ಹಾಕ್ಸ್ಕೊಬೋದು 2 ಹಲ್ಲು ಸಪೋರ್ಟ್ ತೊಗೊಂಡು. ಇವಾಗ ಇಂಪ್ಲಾಂಟ್ ಅಂತ ಹೊಸದು ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ಇದ್ದಾವೆ, ಇಂಪ್ಲಾಂಟ್ ಮಾಡಿಸ್ಕೊಬೋದು. ಸೊ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ತೊಂದರೆಗಳಿಗೂ ಚಿಕಿತ್ಸಾ ಸೌಲಭ್ಯಗಳಿದ್ದಾವೆ, ಮತ್ತು ಪ್ರತಿಯೊಂದು ತೊಂದರೆಗಳನ್ನ ತಪಾಸಣೆ ಮಾಡೋಕ್ಕೂ ಎಕ್ವಿಪ್ಮೆಂಟ್ಸ್ಗಳಿದೆ. ಆಮೇಲೆ OPG ಇದೆ, RVG ಇದೆ. ಸೊ ಇವೆಲ್ಲಗಳನ್ನು ನೋಡಿಸ್ಕೊಂಡು ನೀವು ಟ್ರೀಟ್ಮೆಂಟಿಗೆ ಮಾಡಿಸ್ಕೊಬೋದು. ಸೊ ಆದಷ್ಟು ನಮ್ಮ ದಂತ ಆರೋಗ್ಯನ ಕಾಪಾಡಿಕೊಂಡ್ರೆ ನಮ್ಮದು ಓವರಾಲ್ ಆರೋಗ್ಯನ ಕಾಪಾಡ್ಕೊಂಡಂಗೆ. ಸೊ ಎಲ್ಲರೂ ಆದಷ್ಟು ದಂತ ಸಂರಕ್ಷಣೆ ರೂಲ್ಸ್ಗಳನ್ನು ಫಾಲೋ ಮಾಡಿ ಆದಷ್ಟು ದಂತವೈದ್ಯರಲ್ಲಿ 6 ತಿಂಗಳಿಗೊಮ್ಮೆ ಭೇಟಿ ಮಾಡಿ ನಿಮ್ಮ ದಂತ ಆರೋಗ್ಯವನ್ನು ಸಂರಕ್ಷಿಸ್ಕೊಳ್ಳಿ. ಧನ್ಯವಾದಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.